ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿಗೆ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ರಿ, ಬರೀ ಶಾರ್ಟ್ಸ್ಗೆ ಹಾಕಿದ್ರೆ ಹೇಗೆ, ನೀವು ಹಾಕಿ ತೋರಿಸಿ ನಾವು ಕೂಡ ಕಲಿತೀವಿ ಅಂತ. ಅವ್ರಿಗಾಗಿ ಈ ಡಿಸೈನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು 6 ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನೋಡಿ, ಸೀರೆ ಬಂದು ಈ ರೀತಿಯಾಗಿ ಸೀರೆ ಎಲ್ಲ ಬಂದು ರಾಮ ಗ್ರೀನ್ ಕಲರ್ ಇದೆ. ಬಾರ್ಡ್ರ್ ಬಂದು ಈ ರೀತಿಯಾದ ಕಲರಲ್ಲಿದೆ. ನಾನು ಬಾಡಿ ಯಾವ ಕಲರ್ ಇದೆ ಅದನ್ನು ಆಚೆಗೆ, ಇದು ಅಂಚು ಯಾವ ಕಲರ್ ಇದೆ ಅದನ್ನು ಕುಚ್ಚಿಗೆ ಕಾಂಬಿನೇಷನ್ ಮಾಡ್ಕೊಂಡು ಈ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈ ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ಹಾಗೆ ಈಸಿಯಾಗೂ ಇರುತ್ತೆ. ನೀವು 3 ಸ್ಟೆಪ್ ಬದಲು ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೋಡಿ, ಮೊದಲಿಗೆ ನೀವು ಈ ರೀತಿಯಾಗಿ ನಾಟ್ ಹಾಕ್ಕೊಂಡಾದರೂ ಹಾಕ್ಕೋಬೋದು. ನಾನು ಇನ್ನೊಂದು ರೀತಿ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಅರ್ಧಕ್ಕೆ ನಾನು ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ತಿದ್ದೀನಿ. ಟ್ವಿಸ್ಟ್ ಮಾಡಿ ಇಲ್ಲಿ ಒಂದು ಲೂಪ್ ಹೋಲ್ ಕ್ರಿಯೇಟ್ ಮಾಡಿದಾಗ ಅದರೊಳಗೆ ಈ ರೀತಿಯಾಗಿ ಥ್ರೆಡನ್ನು ಇದು ಮಾಡ್ಕೊಡ್ತೇನೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದನ್ನು ನಾವು ಈ ರೀತಿಯಾಗಿ ಮಾಡಿಕೊಂಡು ಹಾಕೋದ್ರಿಂದ ಯಾವುದೇ ರೀತಿ ಬಿಚ್ಚೋಗುತ್ತೆ ಅನ್ನೋ ಭಯ ಇಲ್ದಿರ ಇರುತ್ತೆ. ಈ ಮಿಕ್ಕಿದ ಥ್ರೆಡ್ ಏನಿದೆ ನಾವು ಕುಚ್ಚಿಗೆ ಗ್ಯಾಪ್ ಇಟ್ಟಿರ್ತೀವಲ್ಲ, ಅದಕ್ಕೆ ಸೇರಿಸಿ ಕಟ್ಟಿಬಿಟ್ರೆ ಈಸಿ ಆಗೋಗುತ್ತೆ. ಹಾಗೆ ಸ್ಕಿಪ್ ಮಾಡಿದಿರೋ ವಿಡಿಯೋನ ಪೂರ್ತಿ ನೋಡಿ. ನೋಡಿ, ಮೊದಲಿಗೆ ನಾನು ಕ್ರೋಶನ ಜಿಗ್ಜಾಗ್ ಮಾಡಿರೋ ಪ್ಲೇಸಿಗೆ ಸೇರಿಸ್ತಾ ಇದ್ದೀನಿ. ಅಲ್ಲಿಂದ ಥ್ರೆಡನ್ನು ಒಳಗಡೆ ಎಳ್ಕೊಂಡು ಇಲ್ಲಿ 2 ಲೂಪ್ ಕ್ರಿಯೇಟ್ ಆಗಿದೆ ಅಲ್ಲ, ಅದಕ್ಕೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥ್ರೆಡ್ ಈ ಕಡೆ ಇದೆ, ಇದನ್ನು ನಾವು ಕುಚ್ಚಿಗೆ ಸೇರಿಸಿ ಕಟ್ಕೋಬೋದು. ಹಾಗೆ ಮತ್ತೆ ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ನಾನು ಡಬಲ್ ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಸೆಕ್ಯೂರ್ ಆಗಿ ಇರುತ್ತೆ. ಮತ್ತೆ ನೋಡಿ, ನಾನೇನು ಮಾಡ್ತಾ ಇದ್ದೀನಿ, 1 2 3 4 5 ಈ ರೀತಿಯಾಗಿ ನಾನು 5 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು 4 ಚೈನ್ಸನ್ನು ಬೇಕಾದರೂ ಸಹ ಹಾಕ್ಕೋಬೋದು. ನಾನು 5 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ ಮತ್ತೆ ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಪಲ್ಸರಿ 2 ಟೈಮ್ಸ್ ಲಾಕ್ ಮಾಡಿಕೊಳ್ಳೇಬೇಕು ನಾವು ಡಿಸೈನ್ನ ಮಾಡೋದಕ್ಕೆ. ಮತ್ತು ಈಗ ಏನು ಮಾಡ್ತಿದ್ದೀನಿ, ಥ್ರೆಡನ್ನು ಹೊರಗಡೆ ಎಳೆದು ನಾನು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿದಾದಮೇಲೆ ಮತ್ತೆ ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದಾನೇ ಇಂಪಾರ್ಟೆಂಟ್ ಸ್ಟೆಪ್ಪು ಕಂಟಿನ್ಯೂ ಆಗೋದು. ನೋಡಿ, ಮತ್ತೆ ನಾನು 1 2 3 4 5 6 ಈ ರೀತಿಯಾಗಿ ನಾನು ಲಾಕ್ ಮಾಡಿದಾದ್ಮೇಲೆ 6 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ಸನ್ನು ಹಾಕ್ಕೊಂಡು ಈಗ ಏನು ಮಾಡ್ತಿದ್ದೀನಿ ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ಇಲ್ಲಿ ಬೀಡ್ ಪಕ್ಕ ಏನು ಲಾಕ್ ಇದೆ, ಇಲ್ಲಿ ಬೀಡ್ ಪಕ್ಕ ಏನು ಲಾಕ್ ಇದೆ, ಈ 6 ಚೈನ್ಸನ್ನು ಈ ಬೀಡ್ ಪಕ್ಕ ಲಾಕ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಇದೆಯಲ್ಲ, ಅದರಲ್ಲೂ ಸಹ ಇನ್ನೊಂದು ಟೈಮ್ ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆಯಿಂದ ನೀಟಾಗಿ ಲಾಕ್ ಮಾಡ್ಬೋದು, ಯಾಕಂದರೆ ಇಲ್ಲಿ ನೋಡಿ 2 ಹೋಲ್ಸು ನೀಟಾಗಿ ಕಾಣುತ್ತೆ. ಈಗ ಏನು ಮಾಡ್ತಿದ್ದೀನಿ, ನಾನು ಫ್ರಂಟ್ಗೆ ಟರ್ನ್ ಮಾಡ್ತಾಯಿದ್ದೀನಿ. 2 ಮೇಲೇನೂ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾಯಿದ್ದೀನಿ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಹಾಫ್ ಡಬಲ್ ಕ್ರೋಶಸ್ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ನೋಡಿ, ಕ್ರೋಶ ಮೇಲಿಂದ ಥ್ರೆಡನ್ನು ತಗೊಂಡು ಈ 6 ಚೈನ್ಸ್ ಏನಿದೆ ಅದರೊಳಗಡೆ ನಾನು ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳಿತಾ ಇದ್ದೀನಿ. ಇಲ್ಲಿ 3 ಲೂಪ್ಸ್ ಏನಿದೆ ಆ 3ಅನ್ನು ಸೇರಿಸಿ ಒಂದೇ ಸರಿ ಈ ರೀತಿ ಮಾಡಿದ್ರೆ ಅದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತೀವಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸಿಂದ ಹೊರಗಡೆ ಎಳೆದು ಇಲ್ಲಿ 3 ಲೂಪ್ಸಿಂದನೂ ಥ್ರೆಡನ್ನು ಹೊರಗಡೆ ಎಳೆದೆ ಒಂದು ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಇದೇ ರೀತಿ ನಾನು ಫಸ್ಟು 5 ಹಾಫ್ ಡಬಲ್ ಕ್ರೋಶಸ್ನ ಹಾಕ್ಕೊಳ್ತೀನಿ. ಈ 6 ಚೈನ್ಸ್ ಏನಿದೆ ಅದಕ್ಕೆ 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೇನೆ. 4 ಆಯಿತು. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ 6 ಚೈನ್ಸಿಂದ ಹೊರಗಡೆ ಎಳೆದು ಈ 3ಅನ್ನು ಲಾಕ್ ಮಾಡ್ಕೊಳೋದ್ರಿಂದ ಈ ರೀತಿಯಾಗಿ 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದಾದಮೇಲೆ
ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು 3 ಸ್ಟೆಪ್ಪನ್ನು ಯೂಸ್ ಮಾಡಬೇಕಾಗತ್ತೆ, ಬಟ್ ನಾನು ಸಿಂಗಲ್ ಸ್ಟೆಪ್ಪಲ್ಲೇ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ 5 ಹಾಫ್ ಡಬಲ್ ಕ್ರೋಶಾ ಮಾಡಿದ್ದಾದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಿ ಅದನ್ನು ಡೈರೆಕ್ಟಾಗಿ ಹಾಗೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 6 ಚೈನ್ಸಿಂದ ಹೊರಗಡೆ ಎಳೆದು ಈ 3 ಲೂಪನ್ನು ಒಂದು ಮಾಡಿಕೊಂಡು ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 1 2 ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು 4 ಮತ್ತು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸಿಂದ ಹೊರಗಡೆ ಎಳೆದು ಈ 3 ಲೂಪನ್ನು ಒಂದು ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಫೈನಲಾಗಿ ಏನು ಮಾಡಬೇಕಂದ್ರೆ ಇಲ್ಲಿ 5 ಹಾಫ್ ಡಬಲ್ ಕ್ರೋಶಾ ಮಾಡಿದ್ದಾದಮೇಲೆ ಇಲ್ಲೇನು ನಾವು ಸಿಂಗಲ್ ಲಾಕ್ ಮಾಡಿದ್ವಿ ಆ ಲಾಕಿಗೂ ಸೇರಿಸಿ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಕನ್ಸಿಡರ್ ಮಾಡಬಾರ್ದು, ಬಟ್ ಈ ಬೀಡ್ ಈ ರೀತಿಯಾಗಿ ಮಿಡಿಲಲ್ಲಿ ಬರಬೇಕಂದ್ರೆ ನಾವು ಕಂಪಲ್ಸರಿ ಇಲ್ಲಿ 5 ಹಾಫ್ ಡಬಲ್ ಕ್ರೋಶಾ ಮಾಡಿದ್ದಾದಮೇಲೆ ಒಂದು ಸಿಂಗಲ್ ಕ್ರೋಶಾನ ಇದಕ್ಕೆ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಕ್ರೋಶಾನ ಸೇರಿಸಿ ಒಂದು ಲಾಕ್ ಮಾಡಿಕೊಂಡ್ರೆ ನೋಡಿ ಸಿಂಪಲ್ಲಾಗಿ ಕ್ಯೂಟಾಗಿರೋ ಒಂದು ಡಿಸೈನು ಕ್ರಿಯೇಟ್ ಆಗುತ್ತೆ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಯಿತು ಅಂತ. ನೆಕ್ಸ್ಟ್ ಕಂಟಿನ್ಯೂಷನ್ ಕುಚ್ಚಿಗೋಸ್ಕರ 1 2 3 4 5 ಚೈನ್ಸ್ ಹಾಕ್ಕೊಂಡೆ. ಮತ್ತು ನೀವು 4 ಬೇಕಂದ್ರೂ ಹಾಕ್ಕೊಬೋದು, ಇದು ದೂರ ಅನಿಸಿದ್ರೆ ಹತ್ರ ಬೇಕಂದರೆ 4 ಹಾಕ್ಕೊಳ್ಳಿ, ದೂರ ಬೇಕಂದರೆ ಒಂಚೂರು ಈ ರೀತಿಯಾಗಿ 5 ಚೈನ್ಸನ್ನು ಹಾಕ್ಕೊಳ್ಳಿ. ಮತ್ತು 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು, 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿದ್ದಾದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ 6 ಚೈನ್ಸ್ 1 2 3 4 5 6 ಈ ರೀತಿಯಾಗಿ 6 ಚೈನ್ಸ್ ಹಾಕಿ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 2 ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 5 ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು ಮತ್ತು 5 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದಾದಮೇಲೆ ಇಲ್ಲಿ ಏನು ಫೈನಲ್ ಆಗಿ ಇಲ್ಲಿ ಒಂದು ಲಾಕ್ ಇರುತ್ತೆ ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ತಾ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಇದು ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ ಡಿಸೈನು. ನಾನು ಬೇಬಿ ಕುಚ್ಚನ್ನು 167 ದಾರನ ತಗೊಂಡು ಬೇಬಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಲುಕ್ ಈ ರೀತಿಯಾಗಿ ಫೈನಲ್ ಆಗಿ ಬರುತ್ತೆ. ಯಾರೆಲ್ಲ ಕೇಳ್ತಿದ್ರಿ ಇದನ್ನು ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.